ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ವೇತಾ ಚಾನಲ್ಗೆ ಸ್ವಾಗತ. ನಾವು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಿಗ್ಗೆನೆ ಬೇಗ ಎದ್ದು 5 ಗಂಟೆ ಹಂಗೆ ನಾವು ಶ್ರೀರಂಗಂಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಮನೆಯಿಂದ ಅಂದರೆ ಬ್ಯಾಂಗ್ಳೂರಿಂದ ಶ್ರೀರಂಗಂಗೆ 7 hours 14 minutes ಟೈಮ್ ಇತ್ತು. ನೋಡಿ, ಹೋಗಬೇಕಾದ್ರೆ ವ್ಯೂ ಎಷ್ಟು ಚೆನ್ನಾಗಿದೆ. ಆ ಒಂದು ಸರೌಂಡಿಂಗ್ ಆಗಿರ್ಬೋದು, ವೆದರ್ ಆಗಿರ್ಬೋದು, ರೋಡ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಮನೆಯಿಂದ ಬಿಡಬೇಕಾದ್ರೇ ಬೆಳಿಗ್ಗೆ ಬೇಗ ಎದ್ದಿರ್ತೀವಿ ಅಂದ್ಬಿಟ್ಟು ಕೆಲಾಕ್ಸ್ ಮೂಸ್ಲಿ ಹಾಲಲ್ಲಿ ಹಾಕ್ಕೊಂಡು ನಾವು ತಿಂದು ಹೊರಟಿದ್ವಿ. ನಂತರ ಅಲ್ಲಿಂದ ಹೋಗ್ತಾ ಸ್ವಲ್ಪ ಹೊಟ್ಟೆ ಹಶ್ವಾದಂಗೆ ಆಯಿತು. ಸ್ನ್ಯಾಕ್ಸ್ ಎಲ್ಲ ನಾವು ಮನೆಯಿಂದನೇ ತೊಗೊಂಡೋಗಿದ್ವಿ. ಬೆಳಗ್ಗೆನೇ ಬೇರೆ ಏನು ತಿನ್ನೋದು ಬೇಡ, ಸ್ವೀಟ್ಸ್ ತಿನ್ನೋಣ ಅಂದ್ಬಿಟ್ಟು ನಂದಿನಿ ದೂದ್ ಪೇಡ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಒಂದೆರಡು ದೂದ್ ಪೇಡ ತಿಂದ್ವಿ. ನಂತರ 9 ಗಂಟೆ ಆಯಿತು. ಹೋಟೆಲ್ ಕೂಡ ಸಿಕ್ತು ನಮಗೆ. ರೋಡಲ್ಲಿ ತುಂಬ ಹೋಟೆಲ್ಸ್ ಇದ್ದಾವೆ. ಅಂದವೇ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರೋ ಹೋಟೆಲ್ಸೇ ಸಿಗುತ್ತೆ. ನಾವು 9 ಗಂಟೆ ಹಾಗೆ ನಾವು ಮತ್ತೆ ತಿಂಡಿಗೆ ನಿಲ್ಲಿಸಿದ್ವಿ. ಈ ಹೋಟೆಲೇ ನಾವು ತಿಂಡಿ ಮಾಡಿದ್ವಿ ಫ್ರೆಂಡ್ಸ್. ಆನಿಯನ್ ದೋಸೆ, ಪೂರಿ, ಮಸಾಲೆ ದೋಸೆ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ದೊಡ್ಡ ದೊಡ್ಡ ಬೌಲಲ್ಲಿ ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಕೊಟ್ಟಿದ್ರು. ನಿಜವಾಗ್ಲೂ ಕಾಯಿ ಚಟ್ನಿ ಮನೇಲಿ ಮಾಡಿದ ಥರನೇ ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು ನನಗೂ ಮತ್ತು ರಾಜುಗೂ. ನೋಡಿ, ಇಲ್ಲಿ ಬ್ಯಾಗ್ ಮತ್ತು ಕೆಲವೊಂದು ಸ್ನ್ಯಾಕ್ಸ್ ಐಟಮ್ ಕೂಡ ನಾವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದಿತ್ತು. ಇದಾದ ನಂತರ ನಾವು ನಮ್ಮ ಪಯಣನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಲ್ಲಿ ನಮಗೆ ಒಂದು ಏನಾಯಿತು ಅಂದರೆ, ಕಾಫಿ ಟೀ ಕುಡಿಯೋಣ ಅಂದರೆ ಕಾಫಿ ಮಾತ್ರ ಇತ್ತು, ಟೀ ಇರಲಿಲ್ಲ. ನಾನು ಕಾಫಿ ಕುಡಿಯೋದಿಲ್ಲ, ರಾಜು ಕಾಫಿ ಕುಡಿದ್ರು. ಟೀ ಕುಡಿಯೋಣ ಅಂದ್ಬಿಟ್ಟು ಮತ್ತೆ ಮುಂದೆ ಎಲ್ಲಾದರೂ ನಿಲ್ಸೋಣ ಬಿಡು ಅಂತ ಹಾಗೆ ಮುಂದೆ ಬಂದ್ವಿ. ನೋಡಿ, ನಾವು ಮಳೆ ಇರುತ್ತೇನೋ ಅಂತ ಅಂದ್ಕೊಂಡೇ ಬಂದ್ವಿ. ಮಳೆನೂ ನಮಗೆ ತೊಂದರೆ ಕೊಡಲಿಲ್ಲ. ವೆದರ್ ಕೂಡ ಕೂಲಾಗಿ ಚೆನ್ನಾಗಿತ್ತು ಜರ್ನಿಗೆ. ಹಾಗೆ ಸರೌಂಡಿಂಗ್ ಕೂಡ ಚೆನ್ನಾಗಿತ್ತು. ರೋಡ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದೆರಡು ಕಡೆ ಮಾತ್ರ ಸ್ವಲ್ಪ ದೂರ ರೋಡು ಸುಮಾರಾಗಿತ್ತು. ಬಟ್ ಮಿಕ್ಕಿದ ಎಲ್ಲ ಕಡೆ ನಮಗೆ ರೋಡ್ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು ನಮಗೆ ಟ್ರಾವೆಲ್ ಮಾಡೋದಕ್ಕೆ. ನಂತರ ನಾವು ಹಾಗೆ ಮುಂದೆ ಬಂದು ಒಂದು ಹತ್ರ ಟೀಗೆ ನಿಲ್ಲಿಸಿದ್ವಿ. ಇಲ್ಲಿ ನೋಡಿ, ತಾಮ್ರದ ಪಾತ್ರೆಯಲ್ಲಿ ಟೀನ ಮಾಡಿದರು. ಟೀ ಕೂಡ ಇಷ್ಟ ಆಯಿತು ನನಗೆ. ಅದರಲ್ಲೂ ಗಾಜಿನ ಲೋಟದಲ್ಲಿ ಕುಡಿಯೋದೆ ಅದೊಂಥರ ಚೆಂದ. ನೋಡಿ, ಈ ಥರ ಇದೆ, ಚೆನ್ನಾಗಿತ್ತು ಟೀ. ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಟ್ರಾವೆಲಿಂಗ್ ಹೋಗೋದೇ ಒಂಥರ ಚೆನ್ನಾಗಿರುತ್ತೆ. ವೆದರ್ ಈ ಥರ ಇದ್ದು, ಸರೌಂಡಿಂಗ್ ಈ ಥರ ಇದ್ದರೆ ಒಳ್ಳೆ ಮ್ಯೂಸಿಕ್ ಕೇಳ್ತಾ, ಕಪಲ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ಆ ಒಂದು ಜರ್ನಿನೇ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ತುಂಬ ಖುಷಿ ಕೊಡುತ್ತೆ ಪರ್ಸ್ನಲಿ. ನೋಡಿ, ಪಕ್ಕದಲ್ಲಿ ಅಲ್ಲಿ ಯಾವ ಥರ ಹೇಗಿದೆ ಅದು ನೋಡೋಣ. ಫಾಗು ಗೊತ್ತಾಗ್ತಾ ಇಲ್ಲ ಅದು ಹೇಗಿದೆ ನೋಡಿ. ತುಂಬ ಡೈರೆಕ್ಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಅದು. ನಾವು ಹೋಗ್ಬೇಕಾದ್ರೆ ಸೇಲಂ ಮೇಲೆ ಹೋಗಬೇಕು. ಸೇಲಂ ಜವಳಿ ಉದ್ಯಮಕ್ಕೆ ತುಂಬ ಫೇಮಸ್ಸು. ಹಾಗೆ ಸಬ್ಬಕ್ಕಿ ಕೂಡ ತುಂಬ ಬೆಳೀತಾರೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲಿಂದ ಯರ್ಕಾಡು 1 hour ಫ್ರೆಂಡ್ಸ್. ಅದು ಕೂಡ ನೀವು ನೇಚರ್ ಪ್ಲೇಸಸ್ನ ಇಷ್ಟಪಡೋರು ಯರ್ಕಾಡು ಕೂಡ ಹೋಗ್ಬೋದು. ಅಲ್ಲಿಂದ ನಮಗೆ ಸೇಲಮಿಂದ 2 hours ಆಯಿತು. ಯರ್ಕಾಡು ಹೋಗಬೇಕು ಅಂದರೆ 1 hour ಅಷ್ಟೇ ಆಗುತ್ತೆ. ನೋಡಿ ಹೇಗಿದೆ ವೆದರ್. ಫ್ರೆಂಡ್ಸ್, 6 ಗಂಟೆ ಜರ್ನಿ ಆಗಿದೆ. ಇನ್ನು 1 hour ಹೋದರೆ ನಾವು ಶ್ರೀರಂಗಂಗೆ ತಲುಪ್ತೀವಿ. ರಾಜು ಡ್ರೈವ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ? ಡ್ರೈವಿಂಗ್ ಆರಾಮಾಗಿದೆಯಾ? ಹ್ಯಾಪಿಯಾಗಿದೆಯಾ? ರಾಜುಗೆ ಏನು ಟಯರ್ಡ್ ಆಗಿದೆ ಅಂತ ಅನ್ನಿಸ್ತಿಲ್ಲ, ಬಟ್ ಆದರೂ ಟಯರ್ಡ್ ಆಗಿರುತ್ತೆ, ಅದು ನನಗೆ ಅರ್ಥ ಆಗುತ್ತೆ. ಸೊ ಅವ್ರಿಗೆ ಬೇರೆ ಏನು ಕೆಲಸ ಹೇಳ್ದಂಗೆ ರೆಸ್ಟ್ ಮಾಡಿಸಿ ಡ್ರೈವಿಂಗ್ ಒಂದೇ ಅವ್ರಿಗೆ ಕೆಲಸ ಹೇಳ್ತಾ ಇದ್ದೀವಿ. ಡ್ರೈವರ್ ಅಲ್ಲ, ಮೈ ಹಸ್ಬೆಂಡ್. ನೋಡಿ ಫ್ರೆಂಡ್ಸ್, ಶ್ರೀರಂಗಂ ಇನ್ನೇನು ಸಿಕ್ತು ನಮಗೆ. ನಾವು 8 hours ಆಗ್ಬೋದು, ಅಂದರೆ ಊಟ ತಿಂಡಿ ಕಾಫಿ ಟೀ ಅಂತ ನಿಲ್ಲಿಸ್ಕೊಂಡು ಹೋದ್ರು 8 hours ಆಗ್ಬೋದು ಅಂದ್ಕೊಂಡ್ವಿ. ಬಟ್ ಓನ್ಲಿ 7 hours ಆಯಿತು. ನಮಗಿನ್ನ 1 hour ಕಡಿಮೆನೇ ಆಯಿತು. ನಾವು ಎಲೆಕ್ಟ್ರಾನಿಕ್ ಸಿಟಿಗೆ 1 hourಗೆಲ್ಲ ನಮ್ಮ ಮನೆಯಿಂದ ನಾವು ಅಲ್ಲಿಗೆ ರೀಚ್ ಆಗಿದ್ವಿ. ಯಾವುದೇ ಟ್ರಾಫಿಕ್ ಇಲ್ಲದಲೇ ಇರೋದ್ರಿಂದ ನಾವು ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಬೆಸ್ಟ್ ಆಗಿರುತ್ತೆ. ಬೇಗನೆ ನಾವು ತಲುಪಿದ್ವಿ. ನೋಡಿ, ಬ್ರಿಡ್ಜ್ ಹೇಗಿದೆ. ಅಲ್ಲಿ ನೀರೇನು ಇರಲಿಲ್ಲ, ಬಟ್ ಬ್ರಿಡ್ಜ್ ಅಂತೂ ತುಂಬ ದೂರ ಸಿಕ್ತು ನಮಗೆ. ಚೆನ್ನಾಗಿತ್ತು ಕೂಡ. ನೋಡಿ, ಇದೇ ದೇವಸ್ಥಾನ. ನಾವು ಮೊದಲು ಹೋಗಿದ್ದು ಜಂಬುಕೇಶ್ವರ ದೇವಸ್ಥಾನ.
ಯಾಕೆ ಅಂದರೆ ತಮಿಳ್ನಾಡಲ್ಲಿ ಕೆಲವೊಂದು ದೇವಸ್ಥಾನ ಬೇಗ ಕ್ಲೋಸಿಂಗ್ ಟೈಮ್ ಇರುತ್ತೆ ಫ್ರೆಂಡ್ಸ್, 12 o'clock 12:30 ಹಂಗಿರುತ್ತೆ. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಮೊದಲು ಯಾವ್ದು ನೋಡಿದ್ರೆ ನೆಕ್ಸ್ಟ್ ಬೇರೆ ಟೈಮ್ ಇರೋ ದೇವಸ್ಥಾನ ಆಮೇಲೆ ನೋಡ್ಬೋದು ಅಂತ ಪ್ಲ್ಯಾನ್ ಮಾಡಿದ್ರೆ ನಾವು ಹೆಚ್ಚು ದೇವಸ್ಥಾನಗಳನ್ನು, ಹೆಚ್ಚು ಪ್ಲೇಸಸ್ನ ನಾವು ಕವರ್ ಮಾಡ್ಬೋದು. ಹಾಗಾಗಿ ನಾವು ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ನೋಡೋದಕ್ಕೆ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ನಾವು ಫಸ್ಟು ಜಂಬುಕೇಶ್ವರ ಟೆಂಪಲ್ಗೆ ನಾವು ವಿಸಿಟ್ ಮಾಡಿದ್ವಿ. ನೋಡಿ ಹೋಗ್ತಾನೆ ತೋರಿಸ್ತಾ ಇದ್ದೀನಿ, ನಾವಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಹೋದ್ವಿ. ಬಟ್ ನಾವು ಇಲ್ಲಿ ಇನ್ನೂ ಬೇರೆ ಬೇರೆ ಕಡೆ ದ್ವಾರ ಬಾಗಿಲು ಕೂಡ ಇದೆ. ಒಂದೊಂದು ಹತ್ರ ನಮಗೆ ಹತ್ರ ಸಿಗುತ್ತೆ, ಒಂದೊಂದು ಹತ್ರ ತುಂಬ ದೂರ ನಡಿಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನು ನೀವು ವಿಚಾರಿಸ್ಕೊಂಡು ಹೋದರೆ ಬೆಸ್ಟ್ ಇರುತ್ತೆ. ಇದು ಯಾವ ಗೇಟ್ ಏನು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ಅಲ್ಲಿ ಎಲ್ಲ ತಮಿಳಲ್ಲಿ ಬರೆದಿರೋದ್ರಿಂದ ನಮಗೆ ತಮಿಳು ಅಷ್ಟು ಓದೋದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲೇ ನಿಲ್ಲಿಸಿದ್ವಿ. ತುಂಬ ಹತ್ರ ಇತ್ತು ನಮಗೆ, ಬೇಗ ದೇವಸ್ಥಾನದೊಳಗೆ ಹೋದ್ವಿ. ನೋಡಿ ದೇವಸ್ಥಾನದಲ್ಲಿ ಒಳಗಡೆ ತುಂಬ ಒಳಗಡೆ ನಾವೆಲ್ಲ ವಿಡಿಯೋ ಮಾಡೋಂಗೇ ಇಲ್ಲ. ಸೊ ಹೊರ್ಗಡೆನೇ ಎಷ್ಟು ಆಗುತ್ತೋ ಅಷ್ಟು ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದೆ. ಅಲ್ಲಿ ಎಷ್ಟು ಸುಮಾರು ಲಿಂಗಗಳಿದೆ. ಈ ಜಂಬುಕೇಶ್ವರ ಟೆಂಪಲಲ್ಲಿ ಈಶ್ವರಂದು ಏನು ಫೇಮಸ್ ಅಂದರೆ ಪಂಚಭೂತ ಲಿಂಗಗಳಲ್ಲಿ ಇದು ಒಂದು, ಅಂದರೆ ಜಲಲಿಂಗ ಫ್ರೆಂಡ್ಸ್. ಇದು ನಾವಂತೂ ತುಂಬ ಖುಷಿ ಆಯಿತು. 2 ಸಲ ನಾವು ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ಫಸ್ಟು ನಾವು ಇಲ್ಲಿ ಅಮ್ಮನವ್ರ ದರ್ಶನ ಮಾಡಿದ್ವಿ, ಅಖಿಲ ಚಾಮುಂಡೇಶ್ವರಿ ಅಮ್ಮನವ್ರದ್ದು. ತುಂಬ ಕ್ಯೂ ಇತ್ತು ಫ್ರೆಂಡ್ಸ್. ನಾವು ಹಾಗಾಗಿ ಹಬ್ಬ ಇರೋದ್ರಿಂದ, ಕ್ಯೂ ಇರೋದ್ರಿಂದ ನಾವು ಮತ್ತೆ ಕಾದರೆ ಹೆಚ್ಚಿಗೆ ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು 100 rupees ಟಿಕೆಟ್ ಇತ್ತು. ಸೊ ಬೇಗ ದರ್ಶನ ಆಯಿತು. ಒಂದು 1/2 hour 20 minutesಲ್ಲೆಲ್ಲ ನಮಗೆ ದರ್ಶನ ಆಯಿತು. ಎರಡಕ್ಕೂ ಕೂಡ ನಾವು ಟಿಕೆಟ್ ತೊಗೊಂಡು ಜಂಬುಕೇಶ್ವರ ಟೆಂಪಲಲ್ಲೇ ನಾವು 2 ಟಿಕೆಟನ್ನು ತೊಗೊಂಡ್ವಿ. ಒಂದು ಈಶ್ವರನ ನೋಡೋದಕ್ಕೆ, ಇನ್ನೊಂದು ಚಾಮುಂಡೇಶ್ವರಿ ಅಮ್ಮನವ್ರನ್ನ ನೋಡೋದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಕಂಬಗಳು ಎಷ್ಟು ದೊಡ್ಡದಾಗಿದೆ. ತುಂಬ ಬೇಗ ದರ್ಶನ ಆಯಿತು, ತುಂಬ ಚೆನ್ನಾಗಿದೆ ಕೂಡ. ರಾಜು ಫಸ್ಟು ಜಂಬುಕೇಶ್ವರ ನಾನು ನೋಡೋಣ ಅಂದರೆ ಈಶ್ವರನ ಫಸ್ಟು ದರ್ಶನ ಮಾಡೋಣ, ಆಮೇಲೆ ಅದು ಕ್ಲೋಸ್ ಮಾಡಿಬಿಟ್ರೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಆದರೆ ನಮಗೆ ಗೊತ್ತಿಲ್ಲದಲೇ ನಾವು ಚಾಮುಂಡೇಶ್ವರಿ ಅಮ್ಮನವ್ರನ್ನ ದರ್ಶನ ಆಯಿತು. ನಾವಿಬ್ಬರು ಅಂದ್ಕೊಂಡ್ವಿ ಇವತ್ತು ವರಮಹಾಲಕ್ಷ್ಮಿ ಅಮ್ಮ ಫಸ್ಟು ಅಮ್ಮನವ್ರ ದರ್ಶನ ಆಯ್ತಲ್ವ, ಏನು ದೇವ್ರು ಅಂದ್ಕೊಂಡಿರ್ತಾರೋ ಅದೇ ಆಗೋದು. ಸೊ ನಾವು ತುಂಬ ಖುಷಿ ಕೂಡ ಆಯಿತು. ನಮ್ಮ ಇಂಟೆನ್ಷನ್ ಇಷ್ಟೇ, ಕ್ಲೋಸ್ ಮಾಡೋ ಅಷ್ಟರೊಳಗೆ ಆದಷ್ಟು ಬೇಗ ನೋಡಿಬಿಡೋಣ ಅನ್ನೋ ಒಂದು ಮನಸ್ಥಿತಿ ಅಷ್ಟೇ. ಬಟ್ ಖುಷಿ ಆಯಿತು. ಎರಡೂ ದೇವರು ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಜನ ಇದ್ದರು. ನಾನು ಜನನೆಲ್ಲ ಶೂಟ್ ಮಾಡಿಲ್ಲ, ವಿಡಿಯೋ ಮಾಡಿಲ್ಲ. ತುಂಬ ಜನ ಬಂದಿದ್ದರು ಫ್ರೆಂಡ್ಸ್. ತುಂಬ ಜನ ಕ್ಯೂನಲ್ಲಿ ನಿಂತಿದ್ರು. ಹೇಗೋ ನಮಗೆ ಅದೃಷ್ಟ, ದರ್ಶನ ಆಯಿತು ಹಬ್ಬದ ದಿವಸ. ನೋಡಿ, ನಾನು ಜಾಸ್ತಿ ಫೋಟೋ ವೀಡಿಯೋ ಅನ್ನೋದಕ್ಕಿಂತ ನನಗೆ ನ್ಯಾಚುರಲಾಗಿ ದೇವಸ್ಥಾನನ ಒಂದು ನೇಚರ್ ಆಗಲಿ ನೋಡಿ ತುಂಬ ಮನಸ್ಸು ತುಂಬಿಸ್ಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಮನೆಗೆ ಬಂದಾಗ ಆ ನೆನಪಿಗೆ ಫೋಟೋನೂ ಬೇಕು, ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ವೀಡಿಯೋನೂ ಬೇಕು. ಈ ಕಡೆ ಅದು ಮಾಡಿಕೊಂಡು ನೋಡಿಕೊಂಡು ಸ್ವಲ್ಪ ಗಡಿಬಿಡಿ ಅನ್ನಿಸ್ತು. ಬಟ್ ಆದರೂ ನಾನು ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಕೈಲಾದಷ್ಟು ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನನಗಂತೂ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ನಮಗೇನೇ ಮನಸ್ಸಲ್ಲಿ ಎಷ್ಟೇ ಬೇಜಾರು ಅಥವಾ ನೋವುಗಳಿದ್ರೂ ಕೂಡ ಈ ಥರ ಟ್ರಾವೆಲ್ ಮಾಡಿದಾಗ ನಮಗೆ ಅಲ್ಲಿನ ನೇಚರಲ್ಲಿ ನಾವು ಮುಳುಗೋಗ್ಬಿಟ್ಟಿರ್ತೀವಿ. ಅಲ್ಲಿನ ಒಂದು ಟೆಂಪಲ್, ಒಂದು ದೇವಸ್ಥಾನದ ಕಟ್ಟಡಗಳನ್ನು ನೋಡ್ತಾನೆ ನಮಗೆ ಮನಸ್ಸಿಗೆ ಒಂಥರ ನೆಮ್ಮದಿ, ಶಾಂತಿ ಸಿಗ್ತಾ ಇರುತ್ತೆ. ಅಲ್ಲಿನ ಜನಗಳು, ಅಲ್ಲಿನ ಆಚರಣೆಗಳು ಹೇಗಿರ್ತಾರೆ ಎಲ್ಲ ಅಂತ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ತಾನೆ ನಾವು ನಮ್ಮದನ್ನೆಲ್ಲ ಮರೆತುಬಿಟ್ಟು ಅಲ್ಲಿ ಪೂರ್ತಿ ನಾವು ಆ ವಿಚಾರಗಳ ಬಗ್ಗೆ ಗಮನ ಕೊಡ್ತಾ ಇರ್ತೀವಿ. ದೇಶ ಸುತ್ತು ಇಲ್ಲಾಂದರೆ ಕೋಶ ಓದು ಅನ್ನೋ ಮಾತು ನನಗೆ ತುಂಬ ಇಷ್ಟ. ಕೋಶ ಓದೋದಕ್ಕಿಂತ ದೇಶ ಸುತ್ತೋದು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಒಳಗಡೆ ಎಲ್ಲ ಶೂಟ್ ಮಾಡೋಂಗಿಲ್ಲ, ದೊಡ್ಡ ದೊಡ್ಡ ಕಂಬಗಳಿದೆ. ದೇವ್ರಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಫಸ್ಟು ನಾವು ಅದು ಯಾವ ಗೇಟ್ ಅಂತ ಗೊತ್ತಿಲ್ಲ, ನಾವು ಹೋಗಿದ್ದು ಫಸ್ಟು ಅಮ್ಮನವರ ದರ್ಶನ ಆಯಿತು. ಅದಾದಮೇಲೆ ಜಂಬುಕೇಶ್ವರ ಒಂದು ಗುಡಿ ಹತ್ರ ಬಂದ್ವಿ. ಅದು ದ್ವಾರ ಬಾಗಿಲು ತುಂಬ ದೂರ ಇತ್ತು ಫ್ರೆಂಡ್ಸ್. ನೀವು ಆ ಕಡೆಯಿಂದ ಬಂದರೆ ತುಂಬ ದೂರ ನಡಿಬೇಕಾಗುತ್ತೆ. ಕಾಲು ನೋವಿರೋರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಅದನ್ನು ಒಂದು ಸಲ ವಿಚಾರಿಸಿ ತಿಳ್ಕೊಂಡು ನೀವು ಬಂದರೆ ಬೇಗ ದೇವಸ್ಥಾನದೊಳಗೆ ನೀವು ಎಂಟ್ರಿ ಆಗ್ಬೋದು. ನೋಡಿ ಹೇಗಿದೆ. ಕಲ್ಯಾಣಿ ಕೂಡ ಇದೆ.
ಗೋಪುರ. ಅಲ್ಲಿ ಬಿಸಿಲಿಗೆ ಕಾಲು ತುಂಬ ಸುಡ್ತಾ ಇತ್ತು ಫ್ರೆಂಡ್ಸ್. ಪಾಪ ಪೊಲೀಸ್ ಅವರು ಬನ್ನಿ ಇಲ್ಲೇ ನಿಂತ್ಕೊಳ್ಳಿ ಅಂತ ಎಲ್ಲ ಕರೀತಾಯಿದ್ರು ನಾನು ವೀಡಿಯೋ ಮಾಡ್ತಾ ಇದ್ದದಕ್ಕೆ. ಅಲ್ಲಿನ ಜನಗಳು ಕೂಡ ತುಂಬ ಏನಾದರೂ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದಿದ್ರು, ಲ್ಯಾಂಗ್ವೇಜ್ ಗೊತ್ತಿಲ್ಲದಿದ್ರು ಎಷ್ಟು ಸಾಧ್ಯನೋ ಅಷ್ಟು ಹೇಳೋದಕ್ಕೆ ಟ್ರೈ ಮಾಡೋರು. ಖುಷಿ ಆಯಿತು ನಮಗೆ ಹೋಗಿ ಬಂದಿದ್ದು. ಈ ಸಲ ಟ್ರಿಪ್ಪಲ್ಲಿ ನಾವು ಬರೀ ದೇವಸ್ಥಾನಗಳ ದರ್ಶನ ಮಾಡಿದ್ವಿ ಫ್ರೆಂಡ್ಸ್. ನೇಚರ್ ಹತ್ರ ಇತ್ತು ಕೂಡ ನಾವು ಆ ನೇಚರ್ ಪ್ಲೇಸ್ ಅಂದರೆ ನೀರಿರೋ ಹತ್ರ ಆಗಿರ್ಬೋದು, ಆ ಥರ ಪ್ಲೇಸಸ್ ಹತ್ರ ಎಲ್ಲ ನಾವು ಹೋಗಲಿಲ್ಲ. ಜಸ್ಟ್ ಟೆಂಪಲ್ಸ್ ಅಷ್ಟೇ ವಿಸಿಟ್ ಮಾಡಿದ್ವಿ ಈ ಸಲ. ಸುಮಾರು ನಮ್ಮ ಲೀಸ್ಟಲ್ಲಿ 24 ಟೆಂಪಲ್ಸ್ ಇದ್ವು. ಅದರಲ್ಲಿ ನಾವು 19 ದೇವಸ್ಥಾನಗಳನ್ನ ಕವರ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ ಹೇಗಿದೆ ಇಲ್ಲಿನ ಜನಜೀವನ ಹೇಗಿದೆ ನೋಡಿ. ಹಳಸಿನಣ್ಣು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ರಾಜುಗೆ ತುಂಬ ಇಷ್ಟ. ಬಟ್ ರಾಜು ಈ ಥರ ಜರ್ನಿಯಲ್ಲಿ ತಿನ್ನೋದು ಬೇಡ, ಮತ್ತೇನಾದರೂ ಹೆಚ್ಚು ಕಮ್ಮಿ ಆದರೆ ಆಯಿತು ಅಂತ ಅಂದರು. ಸರಿ ಆಯಿತು ಹಂಗಂದ್ಮೇಲೆ ಯಾಕೆ ಅಂತ ನೋಡಿ ಸುಮ್ಮನೆ ಆದೆ. ಇದು ಮೇಯ್ನ್ ದ್ವಾರ ಬಾಗಿಲು ಫ್ರೆಂಡ್ಸ್. ನಾನಿವಾಗ ತೋರಿಸ್ತಾ ಇರೋದು ಮೇಯ್ನ್ ದ್ವಾರ ಬಾಗಿಲು. ನೋಡಿ ಈ ಥರ ಇದೆ ನೋಡಿ. ಒಳಗಡೆ ಎಷ್ಟು ಒಳಗಡೆ ಹೋಗ್ತಾ ಹೋಗ್ತಾ ಗೋಪುರಗಳು ಸುಮಾರು ಸಿಗುತ್ತೆ. ಅದು ಕಟ್ಟಿರೋದಕ್ಕೆ ಅವ್ರಿಗೆ ಎಷ್ಟು ಪೇಷನ್ಸ್ ಇತ್ತು ಆಗಿನ ಕಾಲದ ಜನಗಳಿಗೆ. ನಮಗೆ ನೋಡೋದಕ್ಕೆ ಸುಸ್ತಾದಂಗೆ ಆಗೋ ಸುತ್ತ ಓಡಾಡಿ ಅಷ್ಟು ದೊಡ್ಡ ದೊಡ್ಡ ಗೋಪುರಗಳನ್ನ ಒಂದಲ್ಲ ಫ್ರೆಂಡ್ಸ್, ಹೋಗ್ತಾ ಹೋಗ್ತಾ 1, 2, 3 ಹೀಗೆ ಸಿಗ್ತಾ ಇರುತ್ತೆ ಗೋಪುರಗಳು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಂದು ಕಟ್ಸಿರೋರಿಗೆ ಅವರು ಆಗಿನ ಕಾಲದಲ್ಲಿ ಅದು ಕಷ್ಟಪಟ್ಟು ಕಟ್ಸಿರೋದು ನಮಗೆ ಈಗ ನೋಡಿ ಖುಷಿ ಪಡುವಂಥ ಒಂದು ಸಂದರ್ಭ ನಮಗೆ. ಅದಕ್ಕೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ನೋಡಿ ಇದೇ ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹ ಪೇಂಟಿಂಗ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಒಳಗಡೆ ಹೋದರೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಆಗುತ್ತೆ ನಮಗೆ. ಫಸ್ಟ್ ನಾವು ಇಲ್ಲಿ ದರ್ಶನ ಮಾಡಿ ಆಮೇಲೆ ನಾವು ಜಲಲಿಂಗನ ದರ್ಶನ ಮಾಡಿದ್ವಿ. ನೋಡಿ ಹೀಗೆ ಮುಂದೆ ಬಂದರೆ ಇಲ್ಲಿ ಕುಬೇರ ಲಿಂಗ ಇದೆ ಅಂತ ಹೇಳಿದ್ರು. ಸರಿ ಅದು ನೋಡೋಣ ಅಂತ ಹೋದ್ವಿ. ಬಟ್ ಕ್ಲೋಸ್ ಆಗಿತ್ತು. ಕ್ಲೋಸ್ ಆದರೂ ಕೂಡ ಒಂದು ಗೇಟ್ ಮೂಲಕನೇ ನಮಗೆ ಕಾಣಿಸ್ತು. ಹಾಗೆ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಗೋಡೆಗಳು. ಶ್ರೀರಂಗಮಲ್ಲಿ ಇನ್ನೂ ಟೈಮ್ ಇತ್ತು ಫ್ರೆಂಡ್ಸ್ ನಾವು ದರ್ಶನ ಮಾಡೋದಕ್ಕೆ. ಹಾಗಾಗಿ ಮೊದಲು ನಾವು ಜಂಬುಕೇಶ್ವರ ಟೆಂಪಲ್ನ ದರ್ಶನ ಮಾಡಿಕೊಂಡು ನಂತರ ನಾವು ಶ್ರೀರಂಗಂಗೆ ಹೊರಟ್ವಿ. ಶ್ರೀರಂಗಮ್ ಅಂತೂ ಇದಕ್ಕಿಂತ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್. ದೇವಸ್ಥಾನ ಸುತ್ತ ಫುಲ್ಲು ಓಡಾಡೋದಕ್ಕೆ ಆಗಲ್ಲ, ಅಷ್ಟು ದೊಡ್ಡದಾಗಿದೆ. ಎಲ್ಲಿಂದ ಹೇಗೆ ಬಂದ್ವಿ ಅನ್ನೋದೇ ಗೊತ್ತಾಗಲ್ಲ. ರಾಜು ಇರೋದ್ರಿಂದ ನನಗೆ ಆರಾಮಾಗಿ ಇಲ್ಲ ಹೀಗೆ ಹೋಗ್ಬೇಕು ಅಂತ ಕರ್ಕೊಂಬರ್ತಾಯಿದ್ರು. ನೋಡಿ ಇಲ್ಲಿ ತೋಟ ಕೂಡ ಇದೆ, ಎಷ್ಟು ಚೆನ್ನಾಗಿದೆ. ಎಷ್ಟು ವಯಸ್ಸಾಗಿದೆ ಅಜ್ಜಿಗಳೆಲ್ಲ ಬರ್ತಾರೆ ನೋಡ್ತಾರೆ. ನನ್ನ ಪ್ರಕಾರ ನಾವು ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ. ನಮಗೇನು ಇಷ್ಟನೋ ಅದನ್ನು ಮಾಡಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಫ್ರೆಂಡ್ಸ್. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು, ಸಾಧ್ಯವಾದರೆ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು, ಆ ಥರ ಮನಸ್ಥಿತಿ. ಸೊ ನೋಡಿ ಅಜ್ಜಿ ಹೋಗ್ತಾ ಇದ್ದಾರೆ, ಏನೋ ಅವರು ತಮಿಳಲ್ಲಿ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು. ಇನ್ನೊಂದೇನಾಯಿತು ಗೊತ್ತಾ ಫ್ರೆಂಡ್ಸ್, ರಾಜು ಶಾರ್ಟ್ಸ್ ಮತ್ತು ಟಿ ಶರ್ಟ್ ಹಾಕಿದರು. ನಾವು ಅರ್ಜೆಂಟಲ್ಲಿ ಕ್ಲೋಸ್ ಆಗುತ್ತೆ ನೋಡಿಬಿಡೋಣ ಅಂತ ಫಾಸ್ಟ್ ಇದರಲ್ಲಿ ಒಂದು 1 ನಿಮಿಷ ನಾವು ಕಾರ್ ಲಾಕ್ ಹಾಕಿ ನಾವು ಆಗಲೇ ಬಂದುಬಿಟ್ಟಿದ್ದೀವಿ. ಆಮೇಲೆ ನೋಡಿದ್ರೆ ರಾಜು ನೀನು ಶಾರ್ಟ್ಸ್ ಹಾಕ್ಕೊಂಡಿದ್ಯಾ ಅಂತ ಹೇಳಿದ್ವಿ. ಮತ್ತು ಫಾಸ್ಟಾಗಿ ಹೋಗ್ಬಿಟ್ಟು ಅಲ್ಲೇ ಪಂಚೆ ಮತ್ತು ಶರ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಬಂದಿದ್ದಾಯಿತು. ಇದೆಲ್ಲ ಫನ್ ಇನ್ಸಿಡೆಂಟು. ಈ ಥರ ಎಲ್ಲ ಆಗುತ್ತೆ. ಬಟ್ ನಾವು ತುಂಬ ದೂರ ಹೋಗಲಿಲ್ಲ, ಅಲ್ಲೇ ನೆನಪಿಸ್ಕೊಂಡೆ ನಾನು. ರಾಜು ಅಂತೂ ಫಾಸ್ಟಾಗಿ ಹಂಗೆ ಹೋಗ್ತಾಯಿದ್ರು. ಚೆನ್ನಾಗಿತ್ತು ನೋಡಿ. ಇದೇ ಕುಬೇರಲಿಂಗ ಹೇಗಿದೆ. ಲಿಂಗ ಮತ್ತು ನಂದಿ ನೋಡೋದೇ ಒಂಥರ ಚೆಂದ. ಇಲ್ಲಿ ಕಲ್ಯಾಣಿ ಇತ್ತು ಅನಿಸುತ್ತೆ, ಎಲ್ಲ ನೀರೆಲ್ಲ ಇಲ್ಲ, ಈಗ ಖಾಲಿಯಾಗಿದೆ. ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ, ದೊಡ್ಡ ದೊಡ್ಡ ಕಂಬಗಳು ಪಿಲ್ಲರ್ಗಳಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದಾದ ನಂತರ ನಾವು ಶ್ರೀರಂಗಂಗೆ ಹೊರಟ್ವಿ, ಅಲ್ಲಿ ದರ್ಶನ ಮಾಡೋಣ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದೇ ಶ್ರೀರಂಗಂನ ಗೋಪುರ ಎಷ್ಟು ದೊಡ್ಡದಾಗಿದೆ ಅಂದರೆ. ಮತ್ತು ಈ ಥರ ಗೋಪುರಗಳು ಎಷ್ಟೊಂದು ಇದೆ, ಒಳಗಡೆ ಹೋಗ್ತಾ 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 ಎಷ್ಟೊಂದು ಸಿಗುತ್ತೆ. ನಾವು ಇಲ್ಲಿ ನೋಡಿ
ನಾವು ಇನ್ನೂ ಒಂದು ದ್ವಾರ ಬಾಗಿಲಿಂದ ಬಂದಿದ್ರೆ ನಮಗೆ ಬೇಗ ದೇವಸ್ಥಾನದ ಒಳಗೆ ಎಂಟ್ರಿ ಆಗೋದು. ನಾವು ಇಲ್ಲಿ ನಿಲ್ಲಿಸಿ ಹೋಗಿದ್ದಕ್ಕೆ ಎಷ್ಟು ದೂರ ಒಳಗೆ ನಡ್ಕೊಂಡು ಹೋಗ್ಬೇಕು ಅಂದರೆ ಇಲ್ಲೆಲ್ಲ ಕಾರ್ ಅಲೋ ಮಾಡಲ್ಲ, 2 ವೀಲರ್ ಅಷ್ಟೇ ಅಲೋ ಮಾಡ್ತಾರೆ. ತುಂಬ ದೂರ ನಡೆದಂಗೆ ಆಯಿತು ನಮಗಿಲ್ಲಿ. ನೋಡಿ, ಇಲ್ಲಿ ಆಟೋ ಮತ್ತು 2 ವೀಲರ್ಸ್ ಬಿಡ್ತಾರೆ ಅಷ್ಟೇ, ಕಾರ್ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು ನಾವು. ಅದನ್ನೆಲ್ಲ ನಾವು ಮೊದಲೇ ತಿಳ್ಕೊಂಡ್ರೆ, ಯಾರ ಹತ್ರ ತಿಳ್ಕೊಂಡ್ರೆ ಯಾವ ಗೇಟು ಏನು ಅಂತ, ನಾವು ಆ ಗೇಟ್ ಹತ್ರನೇ ಹೋಗಿ ಕಾರ್ ಪಾರ್ಕ್ ಮಾಡಿ ತಕ್ಷಣ ನಾವು ದೇವಸ್ಥಾನದ ಒಳಗೆ ಎಂಟ್ರಿ ಆಗ್ಬೋದು. ತುಂಬ ನಡೆಯೋದಿರಲ್ಲ, ಅಂದರೆ ಕಾಲು ನೋವು ಇರೋರಿಗೆ, ವಯಸ್ಸಾಗಿರೋರಿಗೆ ಅದೆಲ್ಲ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾವು ಪರವಾಗಿಲ್ಲ, ನಮಗೆ ತೊಂದರೆ ಇಲ್ಲ, ನಡೆದ್ವಿ. ಬಟ್ ಬೇರೆಯವ್ರಿಗೆ ಅಂದರೆ ವಯಸ್ಸಾಗಿರೋರಿಗೆಲ್ಲ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಗೋಪುರಗಳು ಸಿಗ್ತವೆ, ಅದಷ್ಟು ದೂರ ನಡೆಯೋದು ನಿಮಗೆ ತಪ್ಪುತ್ತೆ. ಹಾಗಾಗಿ ಯಾವ ಗೇಟ್ ಮೂಲಕ ಹೋದರೆ ದೇವಸ್ಥಾನ ಬೇಗ ಎಂಟ್ರಿ ಸಿಗುತ್ತೆ ಅನ್ನೋದನ್ನು ನೀವು ವಿಚಾರಿಸ್ಕೊಂಡು ಹೋದರೆ ಬೆಸ್ಟು. ನಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಎಲ್ಲ ತಮಿಳಲ್ಲಿ ಬರೆದಿತ್ತು ಫ್ರೆಂಡ್ಸ್. ನಮಗೆ ಅಷ್ಟಾಗಿ ತಮಿಳ್ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನಾವು ನೋಡಿಕೊಂಡು ಹೋದ್ವಿ. ಬಟ್ ಆದಷ್ಟು ನಾವು ಫುಲ್ ಕವರ್ ಮಾಡಿದ್ವಿ. 4 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸಾಧ್ಯವಾದಷ್ಟು ನಾವು ದೇವಸ್ಥಾನಗಳನ್ನ 3 ಡೇಸಲ್ಲೇ ಕಂಪ್ಲೀಟ್ ಮಾಡಿ, ರಾಜು ಒಂದು ದಿವಸ ರೆಸ್ಟ್ ಮಾಡಿ ಆಫೀಸ್ಗೆ ಹೋಗೋದಕ್ಕೆ ಅಂತ ಬೇಗನೆ ನಾವು ಮನೆಗೆ ಬಂದ್ವಿ, ಒಂದು ದಿವಸ ಮುಂಚೆನೇ. ನೋಡಿ ಫ್ರೆಂಡ್ಸ್, ನಾವು ಬೆಳಗ್ಗೆ ಹೊರಟಿದ್ದು ಮಧ್ಯಾಹ್ನ ಅಷ್ಟೊತ್ತಿಗೆ, ನಾವು 12 ಗಂಟೆ ಅಷ್ಟೊತ್ತಿಗೆ ನಾವು ತಲುಪಿದ್ದು ಜಂಬುಕೇಶ್ವರ ಟೆಂಪಲ್ಲು. ಆ ಒಂದು ಫಸ್ಟ್ ಡೇನೇ ನಾವು 4 ಟೆಂಪಲ್ಸ್ನ ಕವರ್ ಮಾಡಿದ್ವಿ. ಇದು 2ನೇದು ಶ್ರೀರಂಗಮ್. ನೋಡಿ ಹೇಗಿದೆ, ಹೋಗ್ತಾ 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 ಗೋಪುರಗಳು ಸಿಗ್ತಾನೆ ಇದ್ದಾವೆ. ನಮ್ಗೆ ಅಷ್ಟು ಹೋಗೋದಕ್ಕೆ ಸುಸ್ತಾಗುತ್ತೆ. ಅವ್ರು ಅವಾಗಿನ ಕಾಲದಲ್ಲಿ ಅಷ್ಟೊಂದು ಗೋಪುರಗಳನ್ನ ಹೆಂಗೆ ಕಟ್ಟಿರ್ಬೋದು, ಹೆಂಗೆ ಕಟ್ಸಿರ್ಬೋದು, ಅವ್ರ ಪೇಷನ್ಸು, ಅವರ ಒಂದು ಇಷ್ಟ, ಅವ್ರ ಇಷ್ಟ ಇದ್ದದಕ್ಕೆ ಈ ಕೆಲಸ ಮಾಡಿದ್ದಾರೆ. ಅವ್ರ ಒಂದು ಮನಸ್ಥಿತಿ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್. ಅವ್ರಿಗೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಆಗಿನ ಕಾಲದಲ್ಲಿ ಅದನ್ನು ಮಾಡಿದ್ದಕ್ಕೆ ನಾವೀಗ ಇದನ್ನು ನೋಡಿ ಖುಷಿ ಪಡೋವಂಥ ಒಂದು ಸಂದರ್ಭ ನಮಗೆ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ತಮಿಳ್ನಾಡಲ್ಲಂತೂ ಎಷ್ಟು ದೇವಸ್ಥಾನ ಇದೆ ಫ್ರೆಂಡ್ಸ್, ಅಂದರೆ ನೋಡಿದಷ್ಟು ಇದೆ. ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ದೊಡ್ಡದಾಗೆ ಕಟ್ಟಿರ್ತಾರೆ. ನಾವು ಶ್ರೀರಂಗಮಲ್ಲಿ ಮೇಯ್ನ್ ಶ್ರೀರಂಗಮ್ಮು, ಜಂಬುಕೇಶ್ವರ ಟೆಂಪಲ್ಲು, ಮಾರಿಯಮ್ಮ ಟೆಂಪಲ್ಲು ನೋಡಿಕೊಂಡು ತಂಜಾವೂರಿಗೆ ತಲುಪಿದ್ವಿ. ಬಟ್ ಇಲ್ಲಿ ಇನ್ನೂ ಫೋರ್ಟ್ ಕೂಡ ನೋಡ್ಬೋದಿತ್ತು. ಬಟ್ ಫೋರ್ಟ್ ಅಂದರೆ ಸುಮಾರು ಸ್ಟೆಪ್ಸ್ ಇದೆ, ಒಂದು 400 600 ಹೇಳಿದ್ರು ಫ್ರೆಂಡ್ಸ್. ಅಷ್ಟು ಸ್ಟೆಪ್ಸ್ನ ನಮಗೆ ಹತ್ತಿಳಿಯೋಷ್ಟು ಶಕ್ತಿ ಇರಲಿಲ್ಲ. ಅಲ್ಲಿಗಾಗಲೇ ನಾವು ಸುಸ್ತಾಗಿಬಿಟ್ಟಿದ್ವಿ. ಹಾಗಾಗಿ ಬೇಡ ಅಂತ ಜಸ್ಟ್ 3 ಟೆಂಪಲ್ ಮಾತ್ರ ನಾವು ಶ್ರೀರಂಗಮಲ್ಲಿ ನೋಡಿ ನೆಕ್ಸ್ಟ್ ನಾವು ತಂಜಾವೂರಿಗೆ ಹೊರಟ್ವಿ. ನೋಡಿ, ಹೋದಷ್ಟು ಇದೆ ಗೋಪುರಗಳು. ಇಲ್ಲೆಲ್ಲ ಸರೌಂಡಿಂಗಲ್ಲೆಲ್ಲ ಏನಾದರೂ ಹೂವು, ಹಣ್ಣು, ಏನಾದರೂ ಆಟ ಸಾಮಾನುಗಳು ತೊಗೊಳಂಗಿದ್ರೆ ತೊಗೋಬೋದು, ಶಾಪಿಂಗ್ ಮಾಡ್ಬೋದು. ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್. ನಂಗೆ ಶ್ರೀರಂಗಮಲ್ಲ ಆ್ಯಕ್ಚುಲಿ ಕಾಲು ನೋವು ಬಂತು ನಡೆಯೋ ಅಷ್ಟೊತ್ತಿಗೆ 2ನೇ ದೇವಸ್ಥಾನಕ್ಕೇ. ಇಲ್ಲೂ ಅಷ್ಟೇ, ನಾವು ಇಲ್ಲೂ ಕೂಡ 100 ರೂಪೀಸ್ ಟಿಕೆಟ್ ತೊಗೊಂಡು ದೇವ್ರ ದರ್ಶನ ಮಾಡಿದ್ವಿ. ಹಬ್ಬ ಅಲ್ವಾ, ತುಂಬ ಕ್ಯೂ ಇರುತ್ತೆ, ಆಗೋದಿಲ್ಲ ಅಂದ್ಬಿಟ್ಟು ನಾವು ಇಲ್ಲೂ ಕೂಡ 100 ರೂಪೀಸ್ ಟಿಕೆಟ್ ಇತ್ತು, ತೊಗೊಂಡು ದೇವ್ರ ದರ್ಶನ ಮಾಡಿದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲೂ ಕೂಡ ಒಳಗಡೆ ಎಲ್ಲೂ ವೀಡಿಯೋ ಮಾಡೋಂಗಿಲ್ಲ ಫ್ರೆಂಡ್ಸ್. ಈವನ್ ಕೆಲವೊಂದು ಹತ್ರ ಅಂತೂ ಫೋಟೋ ತೆಗಿಬೋದು, ವೀಡಿಯೋನೂ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ತೊಗೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಇದು ಇನ್ಸೈಡ್ ಶ್ರೀರಂಗಮ್ ದೇವಸ್ಥಾನದ ಒಳಗಡೆ ಇದು. ಅಲ್ಲಿ ಏನಾಯಿತು ಅಂದರೆ, ಅದು ರಂಗನಾಥ ಸ್ವಾಮಿ ಮಲಿಕೊಂಡಿರುತ್ತಲ್ವ ಫ್ರೆಂಡ್ಸ್, ರಾಜು ಬೈ ಮಿಸ್ಸಾಗಿ ಅದು ಸ್ವಲ್ಪ ಕಾಲು ಎಲ್ಲ ಕಾಣಿಸಲ್ಲ ಅಷ್ಟು, ಮುಖ ಮತ್ತು ಮೇಲ್ಗಡೆ ಇರುವಂತಹ ನಾಗಪ್ಪ ಕಾಣಿಸುತ್ತೆ ಅಷ್ಟೇ ನಮಗೆ. ಮುಂದೆಗಡೆ ಮೂರ್ತಿಗಳನ್ನ ಇಟ್ಟಿರ್ತಾರೆ. ರಾಜು ಬೈ ಮಿಸ್ಸಾಗಿ ಬರೀ ಮೂರ್ತಿಗಳನ್ನ ನೋಡಿ ಬಂದುಬಿಟ್ಟಿದ್ರು. ನಾನು ಆಮೇಲೆ ನೋಡ್ದೆ ಹಿಂಗೆ ರಂಗನಾಥ ಸ್ವಾಮಿ ಮಲಿಕೊಂಡಿದ್ದಿದ್ನ ಅಂತ ಕೇಳಿದಾಗ ನೋಡಿ ಫ್ರೆಂಡ್ಸ್, ಪಾದಗಳು. ಅಯ್ಯೋ, ಅದನ್ನ ನೋಡಲಿಲ್ಲ ಅಂದರು. ಮತ್ತೆ ಹೆಂಗೆಂಗೋ ಪುರೋಹಿತರು ಸ್ವಾಮಿ ಅವರು ಮೇಯ್ನ್ ಇದನ್ನು ನೋಡಿಲ್ಲ ಪ್ಲೀಸ್ ಬಿಡಿ ಅಂದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಬನ್ನಿ ಇಲ್ಲಿದೆ ನೋಡಿ ಅಂತ ತೋರಿಸಿ ಕಳಿಸಿದ್ರು. ಅಷ್ಟು ರಶಲ್ಲಿ ಕೂಡ ದರ್ಶನ ಆಗಿಲ್ಲ ಅಂದ ತಕ್ಷಣ ಪಾಪ ಅವರು ಭಕ್ತಾದಿಗಳು ದೂರದಿಂದ ಬಂದಿರ್ತಾರೆ ದರ್ಶನ ಮಾಡಲಿ ಅಂತ ಅವರೇ ಅಲ್ಲಿದೆ ಇಲ್ಲಿದೆ ನೋಡಿ ಅಂತ ಬಗ್ಗೆ ತೋರಿಸಿ ಕಳಿಸಿದ್ರು.
ಅದು ಕೂಡ ನಮಗೆ ತುಂಬ ಖುಷಿ ಆಯಿತು. ನನಗೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಬೈ ಮಿಸ್ಸಾಗಿ ನಾನು ಕೇಳಿದೆ. ನಾನೇನು ಅದನ್ನು ಕೇಳ್ತಾ ಇರಲಿಲ್ಲ ರಾಜುನ. ನೋಡ್ದೆ ಹಂಗಿದೆ ಹಿಂಗಿದೆ ಅಂತ ಸಡನ್ನಾಗಿ ಕೇಳಿದೆ. ನೋಡಿದ್ರೆ ರಾಜು ನೋಡೇ ಇಲ್ಲ. ನೋಡಿಲ್ಲದಕ್ಕೆ ಕೇಳಿದ್ನೋ ಏನೋ ಅಂತ ನನಗೆ ಅನ್ನಿಸ್ತು. ಸದ್ಯ ಹೆಂಗೋ ದರ್ಶನ ಮಾಡಿದ್ದು ತುಂಬ ಖುಷಿ ಕೊಡ್ತು ಇಬ್ಬರಿಗೂ. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಕಂಬಗಳನ್ನ ಕಟ್ಟಿದ್ದಾರೆ. ಉದ್ದುದ್ದ ಇದೆ, ದಪ್ಪ ಇದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ದೇವ್ರು ನಿಮಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ಸ್ವಲ್ಪ ಆ ಒಂದು ಚಿಕ್ಕ ಜಾಗದಲ್ಲಿ ಆ ಮುಖವೊಂದು ದರ್ಶನ ಆಗುತ್ತೆ. ಎಲ್ಲರೂ ಅಲ್ಲಿ ನಿಂತು ನೋಡ್ತಾ ಇದ್ರು. ಅಲ್ಲಿರೋ ಜನಗಳಿಗೆ ಅದು ಐಡಿಯಾ ಇರುತ್ತೆ. ನಾವು ಅಲ್ಲಿ ನೋಡ್ತಿದ್ರಿಂದ ನಾವು ಹೋಗಿ ನೋಡಿದ್ವಿ. ನೋಡಿ ಈಗ ನೀಟಾಗಿ ದರ್ಶನ ಆಗುತ್ತೆ. ನೀವು ಕೂಡ ನೋಡಲಿ ಅಂತ ರಾಜು ಹಾಗೆ ನೀಟಾಗಿ ವಿಡಿಯೋ ಮಾಡಿದ್ರು. ನೋಡಿ ಇಲ್ಲಿ ಶ್ರೀ ಕೃಷ್ಣನ ವಿಗ್ರಹ ಇದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, 1000 ಕಂಬಗಳೇನೋ ಇದೆ ಅಂತ ಹೇಳ್ತಾ ಇದ್ರು. ಫುಲ್ ಆ ಮಂಟಪದ ತುಂಬ ಕಂಬಗಳಿದ್ದಾವೆ, ತುಂಬ ದೊಡ್ಡದಾಗಿದೆ. ಅಷ್ಟು ದೂರ ಒಳಗಡೆ ಹೋಗಿ ನಡೆಯೋಷ್ಟು ನಮಗೆ ಆಗಲೇ ಸುಸ್ತಾಗ್ಬಿಟ್ಟಿತ್ತು. ಅಷ್ಟು ದೊಡ್ಡದಾಗಿದೆ ಟೆಂಪಲ್ಲು. ಇಲ್ಲೆಲ್ಲ ಮರಳಿದೆ, ಗೋಪುರ ಇದೆ, ಕುತ್ಕೊಳ್ಳೋ ಕಟ್ಟೆ ಇದೆ. ಈ ಥರ ಪ್ಲೇಸಸ್ಸಲ್ಲೆಲ್ಲ ನೋಡಿ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪೇಂಟಿಂಗ್ ನೋಡಿ 2 ಕಲರ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ಪ್ಲೇಸಸ್ ಎಲ್ಲ ಸುಮಾರು ಹೊತ್ತು ಕೂತ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ನೋಡಿ ಆನೆ, ಅಲ್ಲೊಂದು ಆನೆ ಕೂಡ ಇತ್ತು. ಏನಾದ್ರು ಕೊಡೋಣ ಅಂದರೆ ಸ್ವಲ್ಪ ನನಗೆ ಭಯ ಅನಿಸ್ತು. ಹಾಗೆ ವಿಡಿಯೋ ಮಾಡ್ಕೊಂಡು ಹಾಗೆ ಬಂದುಬಿಟ್ವಿ. ಈ ಥರ ದೇವಸ್ಥಾನಗಳಲ್ಲಿ ಆನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡೋದಕ್ಕೆ. ನೋಡಿ ನೆಕ್ಸ್ಟ್ ನಾವು ಬಂದಿದ್ದು ಮಾರಿಯಮ್ಮ ಟೆಂಪಲ್ಲು. ಇದು ತುಂಬ ಫೇಮಸ್ ಇದೆ ಈ ಒಂದು ದೇವಸ್ಥಾನ. ನಮ್ಮದು ಮನೆ ದೇವರು ಮಾರಮ್ಮ ತಾಯಿ. ಹಾಗಾಗಿ ನಾವು ಇದನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಗಲೇ ಸ್ವಲ್ಪ 6 ಗಂಟೆನೋ ಏನೋ ಆಗಿತ್ತು. ಅಲ್ಲಿ ಕಾರ್ ಪಾರ್ಕ್ ಮಾಡೋದೇ ಒಂದು ತುಂಬ ದೊಡ್ಡ ಪ್ರಾಬ್ಲಮ್. ಎಲ್ಲಿ ಹೇಗೆ ರೂಟ್ ಒಂದು ಕಡೆ ತೋರಿಸುತ್ತೆ ಮ್ಯಾಪಲ್ಲಿ, ಮತ್ತು ಇನ್ನೊಂದು ಕಡೆ ಇರುತ್ತೆ. ಅದು ನಾವು ಕೇಳ್ಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ನಮ್ಗೆ ಈ ಥರ ಆಯಿತು ಸ್ವಲ್ಪ. ಬಟ್ ಆದರೂ ಪರವಾಗಿಲ್ಲ, ನೋಡೋಣ ಅಂತ ಬಂದ್ವಿ. ಇಲ್ಲೂ ಕೂಡ ಸುಮಾರು ಕ್ಯೂ ಇತ್ತು. ಇಲ್ಲೂ ಕೂಡ 100 ರೂಪೀಸ್ ಟಿಕೆಟೇನೆ ತೊಗೊಂಡ್ವಿ, ದರ್ಶನ ಮಾಡಿದ್ವಿ. ನಾವು ಬೇಗ ದರ್ಶನ ಮಾಡೋಕ್ಕೆ ಟಿಕೆಟ್ ತೊಗೊಳ್ದಿದ್ರೆ ಇಷ್ಟು ಬೇಗ ಇಷ್ಟು 3 ದೇವಸ್ಥಾನ ನೋಡೋಕ್ಕೆ ಆಗ್ತಿರ್ಲಿಲ್ಲ ಅರ್ಧ ದಿನದಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಮಲಿಕೊಳ್ತಾರೆ ಅನಿಸುತ್ತೆ. ಏನೇನೋ ಹಾಸ್ಕೊಂಡಿದ್ರು. ಅಂದರೆ ಅವತ್ತು ಪೌರ್ಣಮಿ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಹಬ್ಬದ ದಿವಸದಿಂದ ಸಾಟರ್ಡೆ ನಾವು ಪೌರ್ಣಮಿ ತೋರಿಸ್ತು ನಮಗೆ ಕ್ಯಾಲೆಂಡ್ರಲ್ಲಿ. ಬಟ್ ಇಲ್ಲೆಲ್ಲ ಮಲ್ಕೊಳಕ್ಕೆ ಏನೋ ಬಂದಿದ್ರು. ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ನಾವಿಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡ್ರೆ 3-4 ಗಂಟೆ ಆದರೂ ದರ್ಶನ ಆಗ್ತಿರಲಿಲ್ಲ. ವಿತಿನ್ ಹಾಫ್ ಆನ್ ಅವರಲ್ಲಿ ನಾವು ದರ್ಶನ ಮಾಡ್ಕೊಂಡ್ಬಂದ್ವಿ. ಮಾರಮ್ಮ ತಾಯಿ ಮುಖ ಮಾತ್ರ ನಗು ಮುಖ, ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ಖುಷಿ ಆಯಿತು ನಮಗೆ. ಈ ಥರ ಟಿಕೆಟ್ ತೊಗೊಂಡು ಬೇಗ ದರ್ಶನ ಮಾಡಿಬಂದು ಬೇರೆಯವರಲ್ಲಿ ನಿಂತಿರೋದು ನೋಡಿದ್ರೆ ಒಂಥರ ತುಂಬ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಬೇಗ ದರ್ಶನ ಮಾಡೋಣ ಅಂತ ಟಿಕೆಟ್ ತೊಗೊಂಡು ನೋಡಿದ್ವಿ. ಅದು ನನಗೊಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ದುಡ್ಡಿರೋರು ನೋಡ್ತಾರೆ, ಅಥವಾ ದುಡ್ಡು ಇಲ್ದಲೇ ಇರೋರು ನೋಡಲ್ವೋ, ಅಥವಾ ಬಿಡು ಫ್ರೀ ದರ್ಶನ ನೋಡೋಣ ಅಂತಲೂ ವೆಯ್ಟ್ ಮಾಡೋರಿದ್ದಾರೆ. ಅದೆಲ್ಲ ಒಂದು ಸ್ವಲ್ಪ ನನಗೆ ಇದು ಯಾವ ಥರ ಏನು ಅದು ಹೇಳೋದಕ್ಕೆ ಬರೋಲ್ಲ ಫೀಲಿಂಗ್ಸು. ಬಟ್ ಖಂಡಿತ ಬೇಜಾರಾಗುತ್ತೆ. ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ಕ್ಯೂನಲ್ಲಿ ನಿಂತಿದ್ರು, ನಾವು ಬೇಗ ನೋಡ್ಕೊಂಡ್ಬಂದ್ವಲ್ಲ ಅಂತ. ನೋಡಿ ಫ್ರೆಂಡ್ಸ್, ಇದು ಕಾವೇರಿ ನೀರು. ತಂಜಾವೂರಿಗೆ ಹೋಗ್ಬೇಕಾದ್ರೆ ನಮಗೆ ಸಿಗುತ್ತೆ ಬ್ರಿಡ್ಜು. ತುಂಬ ಚೆನ್ನಾಗಿದೆ. ಕತ್ತಲಲ್ಲಿ ಲೈಟಿಂಗು, ಆ ನೀರು ನೋಡೋಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಬೆಳಿಗ್ಗೆ ಆದರೆ ಇನ್ನೂ ಚೆನ್ನಾಗಿರೋದು. ಪರವಾಗಿಲ್ಲ. ಅಲ್ಲಿ ನಮಗೆ ತಂಜಾವೂರು ಶ್ರೀರಂಗಮ್ಮಿಂದ 1.5 ಗಂಟೆ ತಗೊಳುತ್ತೆ ಫ್ರೆಂಡ್ಸ್. ನೋಡಿ, ನಾವು ಅಲ್ಲೇ ಮಧ್ಯಾಹ್ನ ಒಂದು ಚಿಕ್ಕ ಹೋಟೆಲಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಆಗಲೇ ಇಲ್ಲಿಗೆ ನಾವು ಅದು ಇದು ಅಂತ ನೋಡ್ಕೊಂಡು ಪ್ಲೇಸಸ್ ನೋಡ್ಕೊಂಬರೋ ಅಷ್ಟೊತ್ತಿಗೆ 9-9:30 ಆಗಿತ್ತು. ಬಟ್ ಆದರೂ ನೋಡೋಣ, ಇದು ಓಪನ್ ಇದೆಯಲ್ಲ, ನೈಟ್ ಟೈಮ್ ಚೆನ್ನಾಗಿರುತ್ತೆ. ಇದು ಒಂದು ದೇವಸ್ಥಾನ ಕಂಪ್ಲೀಟ್ ಆದರೆ ಮಾರ್ನಿಂಗ್ ಬೇರೆ ದೇವಸ್ಥಾನಗಳು ನೋಡ್ಬೋದು ಅಂತ ಬಂದ್ವಿ. ಬಟ್ ಇಲ್ಲಿ ದೇವಸ್ಥಾನ ಓಪನ್ ಇತ್ತು, ಗರ್ಭಗುಡಿ ಕ್ಲೋಸ್ ಇತ್ತು.
ಹಾಗಾಗಿ ಬೆಳಗ್ಗೆ ನೋಡೋಣ ಬಿಡು ಅಂದ್ಕೊಂಡು ಸುಮ್ಮನೆ ಆದ್ವಿ. ಬಟ್ ಆದ್ರೂ ಲೈಟಿಂಗು, ಜನಗಳು ತುಂಬ ಜನ ಇದ್ದರು. ದೇವಸ್ಥಾನಗಳೆಲ್ಲ ಬೆಳಗ್ಗೆ ಮತ್ತು ನೈಟ್ ಟೈಮು ಆ ಲೈಟಿಂಗಲ್ಲಿ ನೋಡೋದೇ ಒಂಥರ ಚೆಂದ. ಸರಿ ಆಯಿತು ನೋಡೋಣ ಬಿಡು ಅಂತ ಅಂದ್ಬಿಟ್ಟು ಮತ್ತೆ ಒಳಗೆ ಹೋದ್ವಿ. ಈ ದೇವಸ್ಥಾನ ಹೊರ್ಗಡೆಯಿಂದನೂ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳಗಡೆ ಬಂದರೂ ಅಷ್ಟೇ ಒಳ್ಳೆ ಸ್ವರ್ಗ ಥರ ಫೀಲ್ ಆಯಿತು ನನಗೆ. ಸ್ವರ್ಗ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ನೋಡಿದ್ರೆ ಆ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂದರೆ, ಇಡೀ ವಿಶ್ವದಲ್ಲೇ ಫುಲ್ ಗ್ರಾನೈಟಿಂದ ಮಾತ್ರ ಕಟ್ಟಿರೋಂಥ ದೇವಸ್ಥಾನ ಇದಾಗಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ. ಹಳೆಯ ದೇವಸ್ಥಾನ ನೋಡಿ, ಸುತ್ತಮುತ್ತ ಸ್ವಲ್ಪ ಸಣ್ಣ ಸಣ್ಣ ಗಿಡ ಮರಗಳನ್ನ ಬೆಳೆಸಿದ್ದಾರೆ. ಆ ಲೈಟಿಂಗೆಲ್ಲ ನೋಡೋದಕ್ಕೆ ಒಂಥರ ರಿಯಲ್ಲಾಗಿ ವಿಡಿಯೋಗಿಂತ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಆ ಫೀಲಿಂಗ್ಸ್ನ ಕೆಲವೊಂದು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ಖುಷಿ ಕೊಡುತ್ತೆ, ಮನಸ್ಸಿಗೆ ಸಂತೃಪ್ತಿ ಅನಿಸುತ್ತೆ, ಒಂಥರ ಮಿರಾಕಲ್ ಅನಿಸುತ್ತೆ. ಇದೆಲ್ಲ ಹೇಗೆ ಕಟ್ಟಿದ್ರು ಆವಾಗಿನ ಕಾಲದಲ್ಲಿ, ಇಷ್ಟೆಲ್ಲ ಮುಂದುವರೆದಿದ್ರು ಈ ಥರ ದೇವಸ್ಥಾನ ಕಟ್ಟೋದು ಈಗ ತುಂಬ ಕಷ್ಟ ಇದೆ. ಆಗ ಏನು ಅಷ್ಟು ಅವ್ರಿಗೆ ಫೆಸಿಲಿಟಿ ಇಲ್ಲದೆ ಇದ್ದರೂ ಕೂಡ ಅವರು ಹೇಗೆ ಕಟ್ಟಿದ್ರು ತುಂಬ ಅದೆಲ್ಲ ಒಂಥರ ಮಿರಾಕಲ್ ಅನಿಸುತ್ತೆ ನನಗೆ. ಇಲ್ಲಿ ಕತ್ತಲಲ್ಲಿ ಏನೂ ಕಾಣಿಸ್ತಾ ಇಲ್ಲ, ನೋಡೋಣ ಅಂತ ಹಾಗೆ ವಿಡಿಯೋ ಮಾಡಿದೆ. ವಿಡಿಯೋ ಹೇಗೆ ಬಂದಿದೆ ಅಂತಲೂ ಕೂಡ ನಾನು ನೋಡೋಕೆ ಹೋಗ್ತಿರ್ಲಿಲ್ಲ ಫ್ರೆಂಡ್ಸ್. ಜಸ್ಟ್ ಹಾಗೆ ವಿಡಿಯೋ ಮಾಡಿಕೊಂಡು ನಾನು ಕೂಡ ನೋಡಬೇಕಲ್ಲ, ರಿಯಲ್ಲಾಗಿ ನೋಡೋ ಫೀಲೇ ಬೇರೆ. ಸೊ ನೋಡ್ತಾ ಹಾಗೆ ಮುಂದೆ ಬಂದ್ವಿ. ನಾವು ಅವತ್ತು ನೈಟು ತಂಜಾವೂರಲ್ಲೇ ಸ್ಟೇ ಆದ್ವಿ ಫ್ರೆಂಡ್ಸ್. ಅಲ್ಲೇ ಒಂದು ಹೋಟೆಲಲ್ಲಿ ನಾವು ಸ್ಟೇ ಆದ್ವಿ. ಊಟ ಕೂಡ ಮಾಡಿಬಿಟ್ಟು ಒಂದೇ ಸಲ ನಾವು ಹೋಟೆಲ್ ಬುಕ್ ಮಾಡ್ಕೊಂಡು ಹೋದ್ವಿ. ಅಷ್ಟೊತ್ತಾಗಿದ್ರೂ ಕೂಡ ನಾವು ಮುಂಚೆ ಯಾವುದು ಬುಕ್ ಮಾಡಿರಲಿಲ್ಲ. ಪ್ಲ್ಯಾನ್ ಅಂದರೆ ಎಲ್ಲಿ ನಾವು ಸ್ಟೇ ಆಗ್ತೀವಿ, ಎಲ್ಲಿ ಹೋಗಿ ತಲುಪ್ತೀವಿ ಅನ್ನೋದು ನಮಗೂ ಅಷ್ಟು ಐಡಿಯಾ ಇರಲಿಲ್ಲ. ಅಂದರೆ ಹಬ್ಬ ಇರೋದ್ರಿಂದ ಎಷ್ಟು ಕಂಪ್ಲೀಟ್ ಮಾಡ್ತೀವಿ, ಮಳೆನೋ ಹೇಗೆ ಏನೋ ಒಂದು ನಮಗೆ ಐಡಿಯಾ ಇಲ್ದಲೇ ಇದರಿಂದ ನಾವು ಎಲ್ಲಿ ಪ್ಲೇಸ್ ಲಾಸ್ಟ್ ಎಂಡ್ ಮಾಡ್ತೀವೋ ಅಲ್ಲೇ ನಾವು ಹೋಟೆಲ್ ಹುಡ್ಕೋಣ ಅಂತ ನಾವು ಅಂದ್ಕೊಂಡಿದ್ವಿ. ಹೇಗೋ ನಮಗೆ ಏನು ಕಷ್ಟ ಆಗಲಿಲ್ಲ. ಹೋಟೆಲಿಂದ ಈ ದೇವಸ್ಥಾನದಿಂದ ಒಂದು 2.5 ಕಿಲೋಮೀಟರ್ಸಲ್ಲೇ ನಮಗೆ ಒಂದು ಹೋಟೆಲ್ ಸಿಕ್ತು. ಚೆನ್ನಾಗಿತ್ತು. 1400 ರುಪೀಸ್ ಏನೋ ಆಯಿತು. ಬಟ್ ಅವರು ಲೇಟ್ ಆಗಿತ್ತಲ್ಲ, ಆ ಕಾರಣಕ್ಕೆ 2000 ಸಮಥಿಂಗ್ ಏನೋ ಇತ್ತು. ನಿಮಗೆ ಕಡಿಮೆ ಕೊಡ್ತಾ ಇದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳೋದಕ್ಕೆ ಮಾಡಿಕೊಂಡ್ರು. ಕೆಲವೊಂದು ಹೋಟೆಲ್ಗಳಲ್ಲಿ ಅದು ನಡೆಯುತ್ತೆ ಫ್ರೆಂಡ್ಸ್. ನೀವು ಕೂಡ ಹೇಳಿದಷ್ಟೇ ಕೊಡ್ದಲ್ಲೇ ಸ್ವಲ್ಪ ಇಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳ್ಬೋದು. ಆಗ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕೇಳೋದ್ರಲ್ಲೇನು ತಪ್ಪಿದೆ, ಕೇಳಿಬಿಟ್ಟು ಕಡಿಮೆ ಆದರೆ ನಮಗೆ ಬೆನಿಫಿಟ್ ಅಲ್ಲ. ಸೊ ನಾವು ಅಲ್ಲೇ ಒಂದು ಹೋಟೆಲ್ ಬುಕ್ ಮಾಡಿಕೊಂಡು ಅವತ್ತು ರಾತ್ರಿ ನಾವು ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಮತ್ತೆ ನಾವು ಬಂದು ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂಥ ಬೃಹದೇಶ್ವರ ಟೆಂಪಲ್ ಅಂತ ಹೇಳ್ಬೋದು. ತಂಜಾವೂರಿನ ಈ ಬೃಹದೀಶ್ವರ ಅಂದರೆ ಬೃಹತ್ಕಾರದ ಈಶ್ವರನನ್ನು ದರ್ಶನ ಮಾಡಿ ನಾವು ಮುಂದೆ ಪ್ರಯಾಣ ಮಾಡಿದ್ವಿ. ನೋಡಿ ನೈಟ್ ಟೈಮ್ ಹೇಗಿದೆ. ಅಲ್ಲ ಹಾಗೆ ಒಂದು ದೊಡ್ಡ ನಂದಿ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಗಣೇಶ ಕೂಡ ಇದೆ. ಸುಮಾರು ಸಣ್ಣ ಗುಡಿ ಕಟ್ಟಿ ಅಲ್ಲಿ ಕೂಡ ಒಂದೊಂದು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೇಯ್ನ್ ಬಂದು ಇಲ್ಲಿ ಈಶ್ವರ ದೇವಸ್ಥಾನ, ಬೃಹದೀಶ್ವರ ದೇವಸ್ಥಾನ ಅಂತ ಕರೀತಾರೆ. ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ಅಂದರೆ ತುಂಬ ಫೇಮಸ್ ಫ್ರೆಂಡ್ಸ್. ನೀವು ಕೂಡ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೋಡಿ. ಮನೆಗಿರೋದು ಇದ್ದಿದ್ದೇ ಯಾವಾಗಲೂ ಅದೇ ಕೆಲಸ, ಅದೇ ಇದು. ಸ್ವಲ್ಪ ಬಿಡುವು ಮಾಡಿಕೊಂಡು ನೀವು ಟ್ರೈನ್ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟಿ ಇದೆ. ನಿಮಗೆ ಯಾವುದು ಸಾಧ್ಯನೋ ಯಾವುದು ಅನುಕೂಲನೋ ಒಂದು ನೋಡೋಕ್ಕಾಗುತ್ತಾ ಒಂದೇ ನೋಡಿ. ಅದೇ ನಮಗೆ ಸಂತೃಪ್ತಿ ಕೊಡುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನೋಡಿ ಅಂತ ನಾನು ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ನನಗಂತೂ ಕಣ್ಣಲ್ಲಿ ಒಂದೊಂದ್ಸಲಿ ನೀರೇ ಬಂದುಬಿಡುತ್ತೆ ಖುಷಿಗೆ. ಅಥವಾ ಇದು ಹೆಂಗೆ ಕಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ ಅಂತ. ತುಂಬ ಎತ್ತರ ಇದೆ ಫ್ರೆಂಡ್ಸ್. ಇದು ಗೋಪುರ ನೋಡಿ, ಮನುಷ್ಯರು ನಡ್ಕೊಂಡು ಹೋಗ್ತಿದ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾರೆ. ಗೋಪುರ ನೋಡಿ ಎಷ್ಟು ದೊಡ್ಡದಾಗಿದೆ. ನಾವು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ತೊಗೊಂಡಿದ್ವಿ ಫ್ರೆಂಡ್ಸ್. ಒನ್ ಟೈಮ್ ಆದರೂ ನಮಗೆ ರೈಸು ಸಾಂಬಾರು ತಿಂದರೆ ಸಮಾಧಾನ. ರಾತ್ರಿ ಮತ್ತು ಇಡ್ಲಿ ತಿಂದ್ವಿ ಅಷ್ಟೇ. ಹೊಟ್ಟೆ ಅಷ್ಟಿರಲಿಲ್ಲ, ಏನೋ ಒಂಥರ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿಂದಿದ್ವಿ. ಮನೆಯಿಂದ ನಾನು ಸ್ವಲ್ಪ ಪೇಪರ್ ಅವಲಕ್ಕಿ ಮತ್ತು ಖಾರ ಪುರಿ ಮಾಡ್ಕೊಂಡು ತೊಗೊಂಡೋಗಿದ್ದೆ, ಒಗ್ಗರಣೆ ಹಾಕ್ಕೊಂಡು.
ಮತ್ತು ಕೆಲವೊಂದು ಬೇಕ್ರಿ ಐಟಮ್ ಕೂಡ ಬಿಸ್ಕೆಟು, ಬೆಣ್ಣೆ ಬಿಸ್ಕೆಟು, ಕುಪ್ಪುರ ಬಿಸ್ಕೆಟ್ ಆ ಥರ ತೊಗೊಂಡೋಗಿದ್ವಿ. ಸ್ವಲ್ಪ ಸ್ವಲ್ಪ ತಿಂದ್ವಿ. ಹಾಗಾಗಿ ಅಷ್ಟು ಹೊಟ್ಟೆ ಹಸ್ದಿರಲಿಲ್ಲ. ಸೊ ಲೈಟಾಗಿ ಒಂದೆರಡು ಇಡ್ಲಿ ತಿಂದುಬಿಡೋಣ ಅಂತ ತಿಂಡಿನೇ ತಿಂದ್ಬಿಟ್ಟು ನಾವು, ಅಂದರೆ ಇಡ್ಲಿನೇ ತಿಂದ್ಬಿಟ್ಟು ನಾವು ನಂತರ ಹೋಟೆಲಲ್ಲಿ ಅಂದರೆ ಫೋನಲ್ಲೇ ಎಲ್ಲ ಮಾತಾಡ್ಕೊಂಡು ಬುಕ್ ಮಾಡ್ಕೊಂಡಿದ್ವಿ. ಒಂದೇ ಸಲ ಹೋಗಿಬಿಟ್ಟು ಮಲ್ಕೊಂಡ್ವಿ. ಮತ್ತೆ ಬರೋದು ಹೋಗೋದು ಸುಮ್ಮನೆ ರಿಸ್ಕು, ಟೈಮು ಇರೋಲ್ಲ ಅಂದ್ಬಿಟ್ಟು ಹೋಗಿ ನಾವು ಮಲ್ಕೊಂಡ್ವಿ. ಒಂದೇನು ಅಂದರೆ ಫ್ರೆಂಡ್ಸ್, ಇಷ್ಟೆಲ್ಲ ಓಡಾಡಿರ್ತೀವಲ್ಲ, ನಾವು ರೂಮ್ಗೆ ಹೋದಾಗ ತಕ್ಷಣ ಒಂದು 5 ನಿಮಿಷ ಬಿಟ್ಟು ನೀವು ರೆಸ್ಟ್ ಮಾಡಿ ಆನಂತರ ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ನಿಮಗೆ ಎಷ್ಟೇ ಮೈಕೈ ನೋವಿದ್ರೂ ಕೂಡ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಮತ್ತು ಬೇಗ ನಿದ್ದೆ ಬರುತ್ತೆ ಕೂಡ. ನೀವೇನಾದರೂ ನೋವುಗಳಿಗೆ, ಕಾಲು ನೋವಿಗೆ ಅಥವಾ ತಲೆನೋವಿಗೆ ಏನಾದರೂ ಕ್ರೀಮ್ ಹಚ್ಕೊಳ್ಳೋಂಗಿದ್ರೆ ನೀವು ಯಾವುದು ಯೂಸ್ ಮಾಡ್ತೀರೋ ಒಂದನ್ನು ತೊಗೊಂಡೋಗಿದ್ದು ಅದು ಹಚ್ಕೊಂಡು ನೀವು ಮಲ್ಕೊಂಡ್ರೆ ಮಾರ್ನಿಂಗ್ ಅಷ್ಟೊತ್ತಿಗೆ ಎಷ್ಟೇ ಪೇಯ್ನ್ ಇದ್ದರೂ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ, ಒಳ್ಳೆ ನಿದ್ದೆ ಆಗಿರುತ್ತೆ. ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ಮೈಕೈ ನೋವು ಕೂಡ ಕಡಿಮೆ ಆಗಿರುತ್ತೆ ಫ್ರೆಂಡ್ಸ್. ಈ ಟಿಪ್ನ ನೀವು ಫಾಲೋ ಮಾಡಿ, ಖಂಡಿತ ನೀವು ಎಷ್ಟೇ ಓಡಾಡಿದ್ರು ಮತ್ತೆ ನೆಕ್ಸ್ಟ್ ಡೇಗೆ ಫ್ರೆಶ್ ಡೇನ ನೀವು ಸ್ಟಾರ್ಟ್ ಮಾಡ್ಬೋದು. ಬೇರೆ ಟೆಂಪಲ್ಸ್ನ ನೋಡೋದಕ್ಕೂ ಕೂಡ ನಿಮಗೆ ಟಯರ್ಡ್ ಆಗಲ್ಲ. ಸೊ ನೋಡಿ, ಅಲ್ಲಿರೋಂಥ ಗಣೇಶ ಅದು ಕೂಡ ಎಷ್ಟು ದೊಡ್ಡದಾಗಿ ಚೆನ್ನಾಗಿದೆ. ಇದೆಲ್ಲ ಓಪನ್ ಇತ್ತು ಫ್ರೆಂಡ್ಸ್. ಮೇಯ್ನ್ ದೇವಸ್ಥಾನ ಮಾತ್ರ, ಅಂದರೆ ಬೃಹದೀಶ್ವರ ದೇವಸ್ಥಾನದ ಗರ್ಭಗುಡಿ ಮಾತ್ರ ಕ್ಲೋಸ್ ಆಗಿತ್ತು. ಸುತ್ತಮುತ್ತ ಇರುವಂತಹ ಸಣ್ಣ ಸಣ್ಣ ದೇವಸ್ಥಾನಗಳೆಲ್ಲ ಓಪನ್ ಇತ್ತು ಫ್ರೆಂಡ್ಸ್. ಅದನ್ನೆಲ್ಲ ನಾವು ದರ್ಶನ ಮಾಡಿಕೊಂಡು ಹೋದ್ವಿ. ನೋಡಿ ಫ್ರೆಂಡ್ಸ್ ಹೇಗಿದೆ. ರಾಜುಗಂತೂ ಪಾಪ ಜರ್ನಿ ಅಂದರೆ ಡ್ರೈವ್ ಮಾಡಿ ವಿತ್ ಎಲ್ಲ ಓಡಾಡಿಕೊಂಡು ನೋಡಿ, ಮತ್ತು ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಹೇಗೆ ಹೋಗಬೇಕು, ಎಲ್ಲಿರಬೇಕು ಆ ಥರ ಎಲ್ಲ ಅವರಿಗೆ ಥಿಂಕ್ ಮಾಡೇ ಥರ ಟಯರ್ಡ್ ಅನಿಸಿರುತ್ತೆ. ಮನೆ ಯಜಮಾನರು ಅಂದರೆ ನೋಡಿ ಎಷ್ಟು ಕಷ್ಟ ಇರುತ್ತೆ. ಫ್ಯಾಮಿಲಿನೆಲ್ಲ ನೋಡಿಕೊಂಡು ಅವ್ರನ್ನ ನಿಭಾಯಿಸ್ಕೊಂಡು ಅವರೇ ಎಲ್ಲ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಕೆಲವೊಂದು ಜವಾಬ್ದಾರಿಗಳೇ ಹಾಗೆ. ಸೊ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಬ್ಯಾಗ್ ಕ್ಯಾರಿ ಮಾಡೋದಾಗಿರ್ಬೋದು, ಅವ್ರಿಗೆ ಸ್ವಲ್ಪ ಹೋದಾಗ ಒಂದು ಕ್ರೀಮ್ ಹಚ್ಚೋದಾಗಿರ್ಬೋದು, ಅವ್ರಿಗೇನೋ ಮೆಡಿಸಿನ್ ಬೇಕು ಅಂದರೆ ಕೊಡೋದಾಗಿರ್ಬೋದು, ಅಥವಾ ಅವ್ರ ಬಟ್ಟೆಗಳು ತಕ್ಕೊಡೋದಾಗಿರ್ಬೋದು, ಆ ಥರ ಹೆಲ್ಪ್ಗಳನ್ನ ನಾವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಪಾಪ ಅವ್ರಿಗೆ ಇನ್ನೇನು ನಾವು ಅಷ್ಟು ಮಾಡ್ಬೋದು ಅಷ್ಟೇ. ಅದೆಲ್ಲ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪನಾದರೂ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಏನಾದರೂ ಕ್ಯಾರಿ ಮಾಡೋಂಗಿದ್ರು ಅವ್ರಿಗೆ ಬ್ಯಾಗೆಲ್ಲ ಕ್ಯಾರಿ ಮಾಡೋಕ್ಕೆ ಕೊಡ್ದಂಗೆ ಫ್ರೀಯಾಗಿ ಅವ್ರು ಓಡಾಡೋದಕ್ಕೆ ನಾವು ಬಿಟ್ಬಿಡಬೇಕು. ಕಷ್ಟ ಆದರೂ ಹೆಣ್ಮಕ್ಳಾದರೂ ನಾವೇ ಅದನ್ನು ಒಂದು ವಾಟ್ರ್ ಬಾಟ್ಲ್ ತೊಗೊಳೋದಿರ್ಬೋದು, ಸ್ನ್ಯಾಕ್ಸ್ ತೊಗೊಳೋದಿರ್ಬೋದು, ಒಂದೇನಾದರೂ ಅಲ್ಲಿ ಪೂಜೆ ಮಾಡಿಸೋದಿದ್ರೆ ಪೂಜೆ ಸಾಮಾನು ತೊಗೊಳೋದಿರ್ಬೋದು, ಒಂದು ಟಿಕೆಟ್ ತೊಗೊಳೋದಿರ್ಬೋದು, ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೂ ಅವ್ರಿಗೆ ಎಷ್ಟೋ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಸ್ವಲ್ಪ ಅವ್ರಿಗೆ ಬರ್ಡನ್ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಅದನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಅವ್ರಿಗೂ ಕೂಡ ರಾಜುಗೆ ತುಂಬ ಇಷ್ಟ ಟೆಂಪಲ್ ದರ್ಶನ ಆಗಿರ್ಬೋದು, ನೇಚರ್. ಸೇಮ್ ಇಬ್ಬರಿಗೂ ಕೂಡ ನಮಗೆ ಟೆಂಪಲ್ ಕೂಡ ಇಷ್ಟ ಆಗುತ್ತೆ, ನೇಚರ್ ಪ್ಲೇಸಸ್ ಕೂಡ ಇಷ್ಟ ಆಗುತ್ತೆ. ತುಂಬ ಅದನ್ನು ಫೀಲ್ ಆಗುತ್ತೆ ಒಳಗಡೆ, ಮನಸ್ಸಿಂದ ನಮಗೆ ಖುಷಿ ಕೊಡುತ್ತೆ ಅದನ್ನು ನೋಡೋದ್ರಿಂದ. ಸೊ ಇಬ್ಬರೂ ಇಷ್ಟಪಡೋದ್ರಿಂದ ಸುಮಾರು ದೇವಸ್ಥಾನಗಳು ನಾವು ಎಷ್ಟೇ ಕಷ್ಟ ಆದರೂ ಕೂಡ ನೋಡ್ಬಿಡೋಣ ಅಂತ ನಾವು ಜಾಸ್ತಿ ಎಲ್ಲಾದರೂ ಹೋದತ್ರ ಸಾಧ್ಯವಾದಷ್ಟು ಹೆಚ್ಚು ಪ್ಲೇಸ್ನ ನೋಡೋಣ ಅಂತ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಒಂದೇ ಪ್ಲೇಸ್ ನೋಡಿ ರಿಲ್ಯಾಕ್ಸ್ ಮಾಡೋದು ಚೆನ್ನಾಗಿರುತ್ತೆ, ಬಟ್ ನಾವು ಸಾಧ್ಯವಾದಷ್ಟು ಹೆಚ್ಚು ಪ್ಲೇಸಸ್ನ ಕವರ್ ಮಾಡಿಬಿಡೋಣ, ನೋಡಿಬಿಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿರ್ತೀವಿ. ಯಾಕೆಂದರೆ ಟೈಮ್ ಇರೋಲ್ಲ. ಈವನ್ ನಾವು ತುಂಬ ದಿವಸ ನಾವು ಹೋಗೋದಕ್ಕೆ ರಜೆಗಳು ಹಾಕೋದಕ್ಕಾಗಲ್ಲ, ಅಷ್ಟು ದುಡ್ಡು ಕೂಡ ಖರ್ಚು ಮಾಡೋದಕ್ಕೂ ಕಷ್ಟ ಇರುತ್ತೆ. ಎಲ್ಲ ರೀತಿಯಿಂದನೂ ನಾವು ಒಂದೆರಡು ದಿನ ಕಷ್ಟಪಟ್ಟರೂ ಪರವಾಗಿಲ್ಲ, ಬೇಗ ನೋಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿರ್ತೀವಿ. ಒಂದು ಪ್ಲೇಸ್ ನೋಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾವಂತೂ ಸಾಧ್ಯವಾದಷ್ಟು ಫಾಸ್ಟಾಗಿ ಎಷ್ಟು ಸಾಧ್ಯನೋ ಅಷ್ಟು ನೋಡೋಣ ಅಂತ ಪ್ರಯತ್ನ ಪಡ್ತೀವಿ. ಆ ಟೈಮಲ್ಲಿ ಜಾಸ್ತಿ ತಿಂಡಿ ಊಟ ಅಂತ ಟೈಮ್ ವೇಸ್ಟ್ ಮಾಡಲ್ಲ. ಏನು ಬೇಕೋ ಅಷ್ಟು ಆದಷ್ಟು ಹೆಲ್ತಿ ಫುಡ್ಡೇ ತೊಗೊಳ್ತೀವಿ. ಜರ್ನಿಯಲ್ಲಿ ಎಳ್ನೀರಂತೂ ತುಂಬ ಕುಡಿತೀವಿ, ಬಟ್ ಈ ಸಲ ಮಾತ್ರ ನಮಗೆಲ್ಲೂ ಎಳ್ನೀರು ಅಷ್ಟು ಚೆನ್ನಾಗಿರೋದು ಸಿಗಲೇ ಇಲ್ಲ ಈ ಜರ್ನಿಯಲ್ಲಿ. ಬಟ್ ಓಕೆ, ಏನೂ ತೊಂದರೆ ಆಗಲಿಲ್ಲ, ನಾವು ಆರಾಮಾಗೆಲ್ಲ ದರ್ಶನ ಮಾಡ್ಕೊಂಡ್ಬಂದ್ವಿ ಫ್ರೆಂಡ್ಸ್. ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದರೆ ಆ ದೊಡ್ಡದಾಗಿರೋದಕ್ಕೆ ತಕ್ಕನಾಗಿ ಹೆಸರಿಟ್ಟಿದ್ದಾರೆ, ಬೃಹದೀಶ್ವರ ಟೆಂಪಲ್ ಅಂದ್ಬಿಟ್ಟು. ತಂಜಾವೂರು ಅಂತ ಹೆಸರು ಕೇಳಿದ್ರು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಅಂತ ಅನಿಸುತ್ತೆ. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ತಮಿಳ್ನಾಡಲ್ಲಿ ಊರುಗಳ ಹೆಸರು ಏನೂ ನೆನಪಿರೋಲ್ಲ ಫ್ರೆಂಡ್ಸ್ ನನಗೆ.
ಒಂದು ಸಲ ಕೇಳಿದ್ರೆ ಅಲ್ಲೇ ಮರ್ತೋಗ್ಬಿಟ್ಟಿರುತ್ತೆ. ಅಲ್ಲಿ ಬರ್ದಿರೋದು ಕೂಡ ತಮಿಳಲ್ಲಿ ಬರ್ದಿರೋದ್ರಿಂದ ನಾವು ಜಸ್ಟ್ ಯಾವಾಗಲೂ ಒಂದು ಸಲ ರೂಟ್ ಮ್ಯಾಪಲ್ಲಿ ನೋಡಿ ನೆನ್ಪಿಟ್ಕೊಳ್ಳೋಕ್ಕೆ ಮರ್ತೋದಂಗೆ ಆಗುತ್ತೆ. ನೋಡಿ, ಯಾವುದೇ ಒಂದು ಪ್ಲೇಸಲ್ಲಿ ಇಂಗ್ಲೀಷ್ ಮತ್ತು ಆಯಾ ಒಂದು ಪ್ರದೇಶದಲ್ಲಿರುವಂತಹ ಲ್ಯಾಂಗ್ವೇಜ್ನ ಬಳಸಿ ಬರೆಯೋದ್ರಿಂದ ಬೇರೆ ಬಂದಿರೋರಿಗೂ ಆ ಒಂದು ಊರಿನ ಒಂದು ಪರಿಚಯ ಆಗುತ್ತೆ. ಇಲ್ಲಿ ಸುಮಾರು ಬರೀ ತಮಿಳಲ್ಲೇ ಬರೆದಿರೋದ್ರಿಂದ ಎಷ್ಟೋ ಊರುಗಳ ಹೆಸರು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅದು ಬರೆಯೋದ್ರಿಂದ ಬೆನಿಫಿಟ್ ಇದೆ, ನಮ್ಮ ಊರಿನ ಬಗ್ಗೆ ಬೇರೆ ಜನಗಳಿಗೆ ಗೊತ್ತಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್. ಇಲ್ಲಿ ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಅಂದರೆ ಇಷ್ಟ ಆಗಲಿಲ್ಲ ಅಂದರೆ ಆ ಥರ ಒಂದು ನಮಗೆ ಗೊತ್ತಾಗೋ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಆ ಲ್ಯಾಂಗ್ವೇಜಲ್ಲಿ ಬರೆದ್ರೆ ಎಂಥವ್ರಿಗೂ ಆ ಊರುಗಳ ಪರಿಚಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ, ನೋಡಿ ಇಲ್ಲಿ ಹೇಗಿದೆ. ಇಲ್ಲಿ ನೋಡಿ ಮ್ಯಾಟ್ ಹಾಸ್ಬಿಟ್ಟಿದೆ. ಅಂದರೆ ಬೇಸಿಗೆ ಬಿಸಿಲಿದ್ದಾಗ ನಡೆಯೋದಕ್ಕೆ ತುಂಬ ಕಾಲು ಸುಡುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಹಾಸಿದ್ದಾರೆ. ನನಗೆ ಈ ಟ್ರಿಪ್ಪಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ತಂಜಾವೂರು ದೇವಸ್ಥಾನನೇ ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು. ಅದರಲ್ಲೂ ನೈಟ್ ನೋಡಿದ್ವಿ, ಅರ್ಲಿ ಮಾರ್ನಿಂಗ್ ನೋಡಿದ್ವಿ. ಎರಡೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಮಾರ್ನಿಂಗ್ ನೋಡಿದ್ದನ್ನು ನೆಕ್ಸ್ಟ್ ಡೇನ ನಾನು ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಮಾರ್ನಿಂಗ್ ಬಂದಾಗ ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡಲೇ ಇಲ್ಲ ಫ್ರೆಂಡ್ಸ್. ನೈಟಲ್ಲಿ ಯಾರೂ ಏನೂ ಕೇಳಲಿಲ್ಲ, ಹಾಗೆ ವಿಡಿಯೋ ಮಾಡಿಕೊಂಡೆ. ಸೊ ರಾತ್ರಿ ವಿಡಿಯೋ ಮಾಡಿದ್ದು ನಿಮಗೆ ತೋರಿಸೋದಕ್ಕೆ ಅನುಕೂಲ ಆಯಿತು. ಡೇ ಟೈಮ್ ಅಂದರೆ ಬರೀ ಫೋಟೋಸ್ ತಕ್ಕೊಂಡ್ವಿ, ಅಲ್ಲಿ ಬಿಡಲಿಲ್ಲ, ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಈ ಬೃಹದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಮೂಲ ದೇವರಿದೆ ಫ್ರೆಂಡ್ಸ್, ಈಶ್ವರಂದು ಚಿಕ್ಕದಾಗಿ ಗುಡಿ ಇದೆ. ಅಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ಊಟಕ್ಕೆ ಹಾಕ್ತಾಯಿದ್ರು. ಅದೆಲ್ಲವನ್ನು ನೋಡಿಕೊಂಡು ನಾವು ಅಲ್ಲೇ ನೋಡಿ ಕಾಣಿಸ್ತಾ ಇದೆ ನಿಮಗೆ ಬೃಹದಾಕಾರದ ಒಂದು ನಂದಿ ವಿಗ್ರಹ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇದನ್ನು ನೋಡಿಕೊಂಡು ನಾವು ಬುಕ್ ಮಾಡಿದಂಥ ಹೋಟೆಲು ಈ ದೇವಸ್ಥಾನಕ್ಕೆ 2.5 ಕಿಲೋಮೀಟರ್ ಇತ್ತು. ಆನ್ ದ ವೇನೇ ನಾವು ಸ್ವಲ್ಪ ಲೈಟಾಗಿ ಇಡ್ಲಿ ತಿಂದ್ಬಿಟ್ಟು ರೂಮ್ ಚೆಕ್-ಇನ್ ಆದ್ವಿ. ರೂಮ್ ಪರವಾಗಿಲ್ಲ, ಚೆನ್ನಾಗಿತ್ತು. ಹೋದ ತಕ್ಷಣವೇ ನಾವು ಬಿಸಿನೀರಲ್ಲಿ ಸ್ನಾನ ಮಾಡಿ ಸ್ವಲ್ಪ ವಿಕ್ಸು, ಕಾಲು ನೋವಿಗೆಲ್ಲ ಸ್ವಲ್ಪ ಕ್ರೀಮ್ಗಳನ್ನ ಹಚ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನಮಗೆ ತುಂಬ ರಿಫ್ರೆಶ್ ಅನಿಸ್ತು. ಸೊ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ, ಖಂಡಿತ ನಿಮ್ಮ ಟ್ರಿಪ್ಗೆ ಹೆಲ್ಪ್ ಆಗುತ್ತೆ. ಇಷ್ಟು ಲೆಂತಿ ವಿಡಿಯೋ ನಾನು ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಾ ಇರೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.